ರಚಿಸುವುದಾಗಿದೆ. ಎಲ್ಲಿ ತಗೊಬಂದೆ? ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನವೆಂಬರ್ ತಿಂಗಳಲ್ಲಿ ಎಲ್ಲ ಕಡೆ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಿರ್ತಾರೆ. ಹಾಗೆ ನಮ್ಮ ಕ್ವಾರ್ಟರ್ಸಲ್ಲೂ ಕೂಡ ನಾವು ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ನನ್ನ ಹಸ್ಬೆಂಡ್ ವರ್ಕ್ ಮಾಡೋ ಕಂಪ್ನೀಲಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ. ಹೇಗಿರುತ್ತೆ, ಅವರೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ. ರಚಿಸುವುದಾಗಿದೆ. ನಮ್ಮ ಮುಂದಿನ ಪಥವು ಪ್ರತಿ ಹಿಡಿದಿದ್ದಾರೆ. ಇವರ ಸಾಧನೆಯು ನಮ್ಮ ಎಲ್ಲರಿಗೂ ಸ್ಫೂರ್ತಿ ಆಗಿರಲಿ. ಹಾಗೂ ನಾವು ಕೂಡ ಇವರ ಮುಂಚೂಣಿಯಲ್ಲಿ ನಿಂತಿರುತ್ತದೆ. BL ಬೆಂಗಳೂರು ಸಂಕೀರ್ಣವಾಗಿ ಸ್ಥಳೀಯ ಸಮುದಾಯದೊಂದಿಗೆ ನಮ್ಮ ಸಂಬಂಧಗಳನ್ನು ಬಲಪಡಿಸುವಲ್ಲಿ ಉದಾಹರಣೆಯನ್ನು ನೀಡಲು ಎದುರು ನೀಡುತ್ತಿದ್ದೇವೆ. ಹಂಚಿಕೆಯ ದೃಷ್ಟಿಕೋನದೊಂದಿಗೆ ಕರ್ನಾಟಕ ಮತ್ತು BLಗೆ ಉಜ್ವಲ ಭವಿಷ್ಯವನ್ನು ನಿರ್ಮಿಸುವ ಗುರಿಯನ್ನು ನಾವು ಹೊಂದೋಣ. ಶ್ರೀನಾಥ್ ಸರ್ ಕೂಡ ಬಂದಿದ್ರು. ಫಿಲಮ್ ಇಂಡಸ್ಟ್ರಿಲಿ ಇದ್ದಾರಲ್ವ ಶ್ರೀನಾಥ್ ಸರ್, ಸೊ ಅವ್ರು ಕೂಡ ಬಂದಿದ್ರು. ಅವರು ಸ್ಪೀಚ್ ಎಲ್ಲ ಮುಗಿದ್ಮೇಲೆ, ಉದ್ಘಾಟನೆ ಎಲ್ಲ ಮಾಡಿದ್ಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೂಡ ಇತ್ತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವೀಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆವಾಗ ನಮಗೂ ಕೂಡ ಒಂದು ಮೋಟಿವೇಶನ್ ಥರ ವಿಡಿಯೋ ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು, ನಿಮ್ಮ ಜೊತೆನೂ ಎಲ್ಲ ಶೇರ್ ಮಾಡಬೇಕು ಅಂತ ಅನಿಸುತ್ತೆ. ಪ್ಲೀಸ್ ವಿಡಿಯೋಸ್ನ ಇಷ್ಟ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆದಮೇಲೆ, ಅವರೆಲ್ಲ ಸ್ಪೀಚ್ ಎಲ್ಲ ಮುಗಿಸಿದ್ಮೇಲೆ ಒಂದು ಚಿಕ್ಕದಾಗಿ ಸ್ನ್ಯಾಕ್ಸ್ ಇಟ್ಟಿದ್ರು. ಕಾಫಿ, ಟೀ, ಹಾಗೆ ಬಾದಾಮ್ ಹಾಲು ಆಗಿರ್ಬೋದು, ಹಾಗೆ ಅದ್ರ ಜೊತೆ ವಡೆ ಕೂಡ ಕೊಟ್ಟಿದ್ರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ತಿನ್ಕೊಂಡು ನನ್ನ ಮಗಳು ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಹೋಗಿ ಬಿದ್ದುಬಿಟ್ಲು. ಅದೊಂದು ಸ್ವಲ್ಪ ಬೇಜಾರಾಯಿತು. ಬ್ಲಡ್ ಬರೋ ಥರ ಬಿದ್ದುಬಿಟ್ಲು. ಸ್ವಲ್ಪ ಲಿಪ್ಪಿಗೆ ಏಟಾಗಿಬಿಟ್ಟಿದೆ. ತುಟಿ ಒಳಗಡೆ ಸ್ವಲ್ಪ ಗಾಯ ಕೂಡ ಆಯಿತು. ಸೊ ಹಾಗಾಗಿ ನಾವು ಅವಳನ್ನ ಆಟ ಆಡೋಕ್ಕೆ ಬಿಡದೆ ಎತ್ಕೊಂಡೇ ಇದ್ವಿ. ಜಾಸ್ತಿ ಬ್ಲಡ್ ಕೂಡ ಬರ್ತಾಯಿತ್ತು ಅಂತ ಹೇಳಿ. ಅದಾದಮೇಲೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ಮೇಲೆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. 20 ಮಿನಿಟ್ಸ್ ಒಂದು ಸಾಂಗ್ ಇತ್ತು.
ಕೂರುಗ್ ಡ್ಯಾನ್ಸ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಈ ರೀತಿ ಇಷ್ಟು ಗ್ರ್ಯಾಂಡಾಗಿ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಎಲ್ಲೂ ಕೂಡ ನೋಡೂ ಇರಲಿಲ್ಲ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ಕೂಡ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ಫುಲ್ಲು ನಮ್ಮದು ಸರೌಂಡಿಂಗ್ ನಮ್ಮ ಮನೆ ಹತ್ರನೇ ಇರೋದು ಇದು ಕಂಪ್ನಿ. ಸೊ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ರು. ನೈಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಅದ್ರದ್ದು ವಿಡಿಯೋ ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಕೂಡ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ. ಯಾಕಂದರೆ ವ್ಯೂಸ್ ಬರ್ತಿಲ್ಲ. ಸೊ ನನಗೂ ಕೂಡ ವೀಡಿಯೋಸ್ನ ಹಾಕೋಕ್ಕೆ ಬೇಜಾರಾಗ್ತಿದೆ. ಈ ವ್ಯೂಸ್ ಬಂದಿಲ್ಲ ಅಂದರೆ ನಾವು ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಲ್ವ. ಸೊ ನಾವು ಕಷ್ಟಪಟ್ಟೋದಕ್ಕೆ ವ್ಯೂಸ್ ಬರಲಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತಲ್ವ. ಸೊ ಹಾಗಾಗಿ ಪ್ಲೀಸ್ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಸಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲಿ ತಗೊಬಂದೆ ಪಾಟಲ ಕಿತ್ಕೊಂಡ್ಬರ್ಬಾರ್ದು ಹೊಡಿತಾರೆ. ಯಾವ ಕಲರ್? ಕರ್ನಾಟಕ ಸ್ಟೇಟ್ ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಅವಾರ್ಡ್ ದೊರಕಿದೆ. ವೆರಿ ಗುಡ್. ಭವಿಷ್ಯದಲ್ಲಿ BL ಬೆಂಗಳೂರು ಒಂದು ಪ್ರಗತಿಯನ್ನು ಮಾಡಲಿದೆ. ನಾನು ಮುಂದಿನ 10 ವರ್ಷಗಳಲ್ಲಿ ಯಾರಿಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ರೋಬೋಟಿಕ್ಸ್ ಮೇಲೆ ಗಮನ ಹರಿಸಿ
stated and implied like we tell for our customers, well take care of their stated and implied needs. I, on behalf of top management, assure you that whatsoever your stated needs coming to us through your NTUs or officer communication. ದೀಕ್ಷಾ ವಾಲ್ಮೀಕಿ ರಾಮಾಯಣ ಆಧಾರಿತ ಈ ರೂಪಕದಲ್ಲಿ ಉಡುಪಿ ಲಕ್ಷ್ಮೀ ನಾರಾಯಣಾಚಾರ್ಯ ಹಾಗೂ ಹೇಮಾ ಪ್ರಭಾ, ನಿರ್ವಹಣೆ ಟಿ.ಜಿ. ವೆಂಕಟೇಶಾಚಾರ್ಯ. ಫೋಟೋಸ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದು ಅದ್ರದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಮರ್ತೋಗ್ಬಿಟ್ಟು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಸೊ ಹಾಗಾಗಿ ಅಷ್ಟೇ ವೀಡಿಯೋ ಅದರದ್ದು ಕರ್ನಾಟಕ ರಾಜ್ಯೋತ್ಸವದ್ದು. ಇದು ನೆಕ್ಸ್ಟ್ ಕರ್ನಾಟಕ ರಾಜ್ಯೋತ್ಸವ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವಿವಾಗ ಬಸವನಗುಡಿಯಲ್ಲಿರೋ ಕಡಲೆಕಾಯಿ ಪರಿಸರ ನಡೀತಿದೆಯಲ್ವ, ಸೊ ಅಲ್ಲಿಗೆ ಬಂದಿದ್ದೀವಿ. ಏನು ಏನ್ ಬೇಕಂತೆ? ಅದು ಹಾಕೊಳ್ಳಲ್ಲ ಬೇಬಿ ಅವಳು. ನಾವು ಹಾಗೆ ನನ್ನ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ತುಂಬಾ ಜನ ಇದ್ದರು. ಎಷ್ಟು ಜನ ಇದ್ದರು ನೋಡಿ, ಮಕ್ಳಿಗೆ ಅಟ್ರಾಕ್ಟ್ ಆಗೋ ಥರ ಎಲ್ಲ ಇರುತ್ತಲ್ವ, ಬಲೂನ್ಸ್ ಆಗಿರ್ಬೋದು, ಈ ಥರ ಕೊಂಬಾಗಿರ್ಬೋದು. ಅದನ್ನೆಲ್ಲ ನೋಡಿದ್ಮೇಲೆ ಮುದ್ದಮ್ಮ ಇಲ್ಲಿ ಸುಮ್ಮನೆ ಇರ್ತಾಳೆ. ಹಾಗೆ ಮುದ್ದಮ್ಮನ ಫ್ರೆಂಡ್ ಕೂಡ ಬಂದಿದ್ದರಿಂದ ಅವರಿಬ್ಬರು ಕೂಡ ತೆಗೆಸ್ಕೊಂಡ್ರು. ಕಡಲೆಕಾಯಿ ಎಲ್ಲಿ ನೋಡಿದ್ರು ಕಡಲೆಕಾಯಿ. ನಾನೊಂದು ಬಕ್ರ ಆಗಿಬಿಟ್ಟಿದ್ದೀನಿ. ಫಸ್ಟಿಂದನೇ ಕಡಲೆಕಾಯಿ ಎಲ್ಲ ತೊಗೊಂಡ್ರೆ ನಮ್ಗೆ ಕ್ಯಾರಿ ಮಾಡೋಕ್ಕಾಗಲ್ಲ, ಮುಗಿಸ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳಿ ನಾವು ಹಾಗೆ ನೋಡ್ಕೊಂಡು ಕಡಲೆಕಾಯಿ ಎಲ್ಲ ತಿನ್ಕೊಂಡು ಅಲ್ಲೇ ಬೇಯಿಸಿರ್ತಾರಲ್ವ, ಸೊ ಅದನ್ನೆಲ್ಲ ತಿನ್ಕೊಂಡು ನೋಡ್ಕೊಂಡು ಬರೋಣ ಅಂತ ಹಾಗೆ ಆ ಕಡೆಯಿಂದ ರಿಟರ್ನ್ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನಮ್ಮ ಜೊತೆ ಬಂದಿದ್ರಲ್ವ ಅಣ್ಣ, ಸೊ ಅವ್ರಿಗೆ ಸ್ವಲ್ಪ ಟಯರ್ಡ್ ಆಗಿತ್ತು. ವಾಪಸ್ಸು ಮಕ್ಳು ಇಟ್ಕೊಂಡು ಆ ರಶಲ್ಲಿ ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾವು ಅರ್ಧದಿಂದನೇ ವಾಪಸ್ ಬಂದ್ವಿ. ವಾಪಸ್ ಬರ್ಬೇಕಾದ್ರೆ ಕಡಲೆಕಾಯಿ ತೊಗೊಬೇಕಲ್ವ ಮನೆಗೆ ಹೋಗೋಕ್ಕೆ ಅಂತ ಕಡಲೆಕಾಯಿ ತೊಗೊಂಡ್ರೆ ನಾಟಿ ದಪ್ಪು ಕಡಲೆಕಾಯಿ ಇರುತ್ತಲ್ವ ಅದನ್ನು ತೊಗೊಬಿಟ್ಟಿದ್ದೀನಿ. ಬಟ್ ಅದು ಟೇಸ್ಟ್ ಇರಲ್ವ ಜಾಸ್ತಿ, ಸ್ವಲ್ಪ ಟೇಸ್ಟ್ ಕಡಿಮೆ ಅಂತ ವ್ಯಾಪಾರ ಮಾಡೋ ಅಂಕಲ್ಲೇ. ಆಮೇಲೆ ಅದಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳಿದೆ. ಸೊ ಆವಾಗ ಅವರೇ ಹೇಳಿದ್ರು ಇದು ಸ್ವಲ್ಪ ಸಿಪ್ಪೆ ಇರುತ್ತೆ, ಸೊ ಹಂಗಾಗಿ ಅಂತ ಆಗಿತ್ತಲ್ವ, ಸೊ ವಾಪಸ್ ಕೊಡೋದು ಬೇಡ ಅಂತ ಹೇಳಿ ಅದನ್ನೇ ತೊಗೊಂಡು ಬಂದಿದ್ದೀನಿ. ಅದೇ ಒಂದು ಬಕ್ರ ಅದೇ. ಮತ್ತು ಇನ್ನೊಂದು kg ಎಕ್ಸ್ಟ್ರಾ ತೊಗೊಳ್ಬೇಕಾಯ್ತು ನಾರ್ಮಲ್ ಕಡಲೆಕಾಯಿನ. ಸೊ ಹಂಗಾಗಿ 2 ಕಡಲೆಕಾಯಿ ತೊಗೊಬಂದ್ಬಿಟ್ಟಿದ್ದೀನಿ ನಾನಿವಾಗ. ಹಾಗೆ ನಮ್ಮ ಹಸ್ಬೆಂಡ್ ಫೇವ್ರೆಟ್ ಎಲ್ಲ ಫುಡ್ ಇರುತ್ತೆ, ಸ್ಟಾರ್ ಫ್ರೂಟು ಹಾಗೆ ಈ ಮ್ಯಾಂಗೋ ಎಲ್ಲ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆ ನನ್ನ ಮಗಳು ಕೂಡ ಮ್ಯಾಂಗೋ ತುಂಬ ಚೆನ್ನಾಗಿ ತಿಂತಾಳೆ. ಮಾವಿನಕಾಯಿ ಖಾರ ಹಾಕ್ಕೊಟ್ರೆ ಅಂತೂ ಸಖತ್ತಾಗಿ ತಿಂತಾಳೆ. ಇಲ್ಲಿ ನೋಡಿ ಇದೊಂದು ದೊಡ್ಡ ಗ್ರೂಪು ಎಷ್ಟು ಸೌಂಡ್ ಮಾಡ್ಕೊಂಡು ಹೋಗ್ತಿದ್ರು ಅಂದರೆ ಪಾಪ ಎಲ್ಲರೂ ಕಿವಿ ಮುಚ್ಕೊಂಡಿದ್ರು. ಜಾತ್ರೆ ಅಂದರೆ ಹೀಗೇನೆ, ಬಟ್ ತುಂಬ ಜಾಸ್ತಿ ಮಾಡಬಾರ್ದು, ಎಷ್ಟು ಲಿಮಿಟಲ್ಲಿ ಇರಬೇಕೋ ಅಷ್ಟು ಇರಿಟೇಷನ್ ಮಾಡಬೇಕು. ಅಷ್ಟು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಕಿವಿ ಮುಚ್ಕೊಂಡಿದ್ರು ಅಂದರೆ ಅಷ್ಟು ಗೊತ್ತಾಗಬೇಕಲ್ವ. ಅವರಪ್ಪ ಅಮ್ಮ ಬಂದಿದ್ದಿದ್ರೆ ಆ ಸೌಂಡ್ ಮಾಡೋಕ್ಕೆ ಬಿಡ್ತಿದ್ರ, ಆಟ ಆಡಲಿ ಖುಷಿ ಪಡಲಿ, ಅಷ್ಟು ಜಾಸ್ತಿ ಮಾಡಬಾರ್ದು. ಅದಾದಮೇಲೆ ಸ್ಟಾರ್ ಫ್ರೂಟ್ ನೋಡಿ ನನ್ನ ಹಸ್ಬೆಂಡ್ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ತೊಗೋತಿದ್ದಾರೆ. ಚೆನ್ನಾಗಿತ್ತು, ಸ್ವೀಟ್ ಜಾಸ್ತಿ ಹುಳಿ ಇರಲಿಲ್ಲ, ಸ್ವೀಟಾಗಿ ಸಖತ್ತಾಗಿತ್ತು. ಅದ್ರ ಜೊತೆಯಲ್ಲಿ ಅದೇನೋ ಖಾರ ಕೂಡ ಹಾಕಿದ್ರು, ತುಂಬ ಚೆನ್ನಾಗಿತ್ತು, ಅದು ಕೂಡ ತಿಂದ್ವಿ.
ಆರು ಕೊಡಿ 100 ರೂಪಾಯಿ ಇಲ್ಲ 5 ಹಾಕಿ ಬರಲ್ಲ ನಾವೇ ಅಂತ ಕಾಯಿ ಹಾಕಿಲ್ಲ ಹೊಸ ಕಾಯಿ 100 ರೂಪಾಯಿ 4 ಇನ್ನೊಂದೆರಡು ಹಾಕಿ ಅಣ್ಣ. ಇದಾಗಿತ್ತು ಇವತ್ತಿನ ವಿಡಿಯೋ ಕರ್ನಾಟಕ ರಾಜ್ಯೋತ್ಸವ. ಹಾಗೆ ನಾವು ಕಡಲೆಕಾಯಿ ಪರಿಸೆನ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನೀವು ಕೂಡ ನೋಡಿದ್ದೀರಿ ಅಂತ ಭಾವಿಸ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಇನ್ನೊಂದು ವಿಷಯ, ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಆಗ್ತಿದ್ರೆ ವೀಡಿಯೋಸು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ನೀವು ಲೈಕ್ ಮಾಡೋದ್ರಿಂದ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ನಮಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.